ನಮಸ್ತೆ. ಈ ಟೈಮಲ್ಲಿ ತುಂಬ ಚೆನ್ನಾಗಿ ಗಾರ್ಡನಲ್ಲಿ ಅಟ್ರಾಕ್ಷನ್ ಆಗಿರುವಂಥ ಗಿಡ ಅಂದರೆ ಕಲಂಚೋ ಗಿಡ ಅಂತಲೂ ಹೇಳ್ಬೋದು. ಇದು ಡಿಸೆಂಬರಿಂದ ಏಪ್ರಿಲ್ ಮೇವರೆಗೂ ಹೂವಾಗ್ತಾ ಇರುತ್ತೆ. ಅಂದರೆ ನಾವು ಯಾವ ಟೈಮಲ್ಲಿ ನೆಡ್ತೀವೋ ಆ ಟೈಮಿಗೆ ಅನುಗುಣವಾಗಿ ಇದು ಹೂವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ಇದು ಲೇಟಾಗಿ ನಾವು ರೀಪಾಟ್ ಮಾಡಿದಾಗ ಲೇಟಾಗಿ ಹೂವಾಗುತ್ತೆ, ಸ್ವಲ್ಪ ಬೇಗ ರೀಪಾಟ್ ಮಾಡಿದಾಗ ಬೇಗ ಹೂವಾಗುತ್ತೆ. ಗಿಡ ಸೇವಂತಿಗೆ ಗಿಡದ ಥರನೇ, ಅಂದರೆ ಸೇವಂತಿಗೆ ಗಿಡವನ್ನು ಬೇಗ ನಾವು ನೆಟ್ಟಾಗ ಬೇಗ ಹೂವಾಗುತ್ತೆ. ಗಿಡವನ್ನು ಮೇಂಟೈನ್ ಮಾಡೋದು ತುಂಬ ಸುಲಭ. ಮಳೆಗಾಲದಲ್ಲಿ ಮಾತ್ರ ಮಳೆ ನೀರು ತಾಗದೋದ ರೀತಿಯಲ್ಲಿ ಇಡಬೇಕು. ಮಳೆಗಾಲದಲ್ಲಿ ಇದಕ್ಕೆ ಫಂಗಸ್ ಆಗೋದು ಜಾಸ್ತಿ. ಇದಕ್ಕೆ ಕಡಿಮೆ ನೀರನ್ನು ಹಾಕಿ ಏನಾದರೂ ಕೀಟನಾಶಕವನ್ನು ಸ್ಪ್ರೇ ಮಾಡಬೇಕು. ನನ್ನ ಹಿಂದಿನ ವಿಡಿಯೋದಲ್ಲಿ ಕೀಟನಾಶಕವನ್ನು ನಾನು ಯಾವ ರೀತಿ ಸ್ಪ್ರೇ ಮಾಡ್ತೀನಿ ಅಂತ ಕೆಲವು ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ. ಬೇಕಾದರೆ ಅದರಲ್ಲಿ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ನಾನು ಎಲ್ಲ ಗಿಡಗಳಿಗೂ ಅದೇ ಕೀಟನಾಶಕವನ್ನೇ ಸ್ಪ್ರೇ ಮಾಡ್ತೀನಿ. ಗಿಡಗಳು ಇಷ್ಟೊಂದು ಹೆಲ್ದಿಯಾಗಿ ತುಂಬ ಚೆನ್ನಾಗಿದೆ. ಜೂನಿಂದ ಅಕ್ಟೋಬರ್ವರೆಗೆ 1 ತಿಂಗಳ 2 ತಿಂಗಳಿಗೆ ಒಂದು ಸಲ ಕೀಟನಾಶಕವನ್ನು ಸ್ಪ್ರೇ ಮಾಡಬೇಕು. ಆ ಟೈಮಲ್ಲಿ ತುಂಬ ಕೀಟಗಳ ಬಾಧೆ ಹೆಚ್ಚಾಗಿರುತ್ತೆ. ನಂತರ ಅಷ್ಟೇನು ಔಷಧಗಳ ಅವಶ್ಯ ಇರಲ್ಲ. ಗಿಡ ಇರೋದ್ರಿಂದ ಈ ರೀತಿಯಾಗಿ ಸೆಟ್ ಮಾಡಿಟ್ಟಿದ್ದೀನಿ. ಹಾಗೆಯೇ ಎಲ್ಲ ಗಿಡಗಳು ಅಂದರೆ ಒಂದೊಂದು ಜಾತಿ ಗಿಡವನ್ನು ಈ ರೀತಿ ನಾವು ಸೆಟ್ಟಿಂಗ್ ಮಾಡಿಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಕಲಂಚೋ ಗಿಡ ತುಂಬ ಬಿಸಿಲಲ್ಲಿದ್ದರೂ ಗಿಡ ಹಾಳಾಗತ್ತೆ, ಹಾಗೆ ಹೂವು ಹಾಳಾಗತ್ತೆ. ನೆರಳಲ್ಲಿದ್ದರೂ ಹೂವು ತುಂಬ ಚೆನ್ನಾಗಿ ಬರಲ್ಲ, ಅಂದರೆ ಹೂವು ಚೆನ್ನಾಗಿ ಹೂವಾಗಲ್ಲ. ಇದಕ್ಕೆ ಮೀಡಿಯಂ ಬಿಸಿಲು ಬೇಕು. ನನ್ನ ಹತ್ರ ಇದರಲ್ಲಿ 9 ಕಲರ್ಸ್ ಇದೆ. ಅದೇ ರೀತಿ ಇನ್ನೊಂದು ಗಿಡ ತುಂಬ ಚೆನ್ನಾಗಿ ಕಾಣುವಂಥ ಗಿಡದ ಬಗ್ಗೆ ನಾನು ಹೇಳ್ತೀನಿ. ಅದು ಯಾವಾಗಲೂ ಹೂ ಬಿಡುತ್ತೆ, ಅಂದರೆ ಒಂದು ದಿನನೂ ಅದ್ರದ್ದು ಹೂವು ಇಲ್ಲ ಅನ್ನೋ ಹಾಗೆ ಇಲ್ಲ. ಅಂದರೆ ಇದೇ ಸ್ಟಾರ್ ಫ್ಲವರ್ಸು. ಇದರಲ್ಲಿ 8 ಕಲರ್ಸ್ ಇದೆ. ನೀಟಾಗಿ ಹೂ ಆಗುತ್ತೆ. ಮತ್ತು ನಮಗೆ ಇದು ಪೂಜೆಗೆಲ್ಲ ಬರುತ್ತೆ. ಇದು ಪೂಜೆಗೆಲ್ಲ ಯೂಸ್ ಮಾಡ್ಬೋದು. ಮತ್ತು ಮೇಂಟೆನೆನ್ಸು ಸಹ ಇದು ತುಂಬ ಈಸಿ. ಇದನ್ನು ಕಟ್ಟಿಂಗ್ ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡ. ಇದರಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ಜಾತಿನೂ ಇರುತ್ತೆ. ಅಂದರೆ ಈ ಪಾಟಲ್ಲಿ ನೆಡದೇನೆ ನೆಲದಲ್ಲಿ ನೆಡುವಂಥ ಗಿಡನೂ ಇರುತ್ತೆ. ಇದು ನಮ್ಮನೇಲಿ ಇರೋದು ಸ್ವಲ್ಪ ಸಣ್ಣ ಜಾತಿ, ಪಾಟಲ್ಲೆಲ್ಲ ನೆಟ್ಟು ಬೆಳೆಸುವಂಥ ಗಿಡ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಡೇರೆ ಹೂವು ಈಗಾಗಿದೆ. ಈ ಕಲಂಚೋದಲ್ಲಿ ತುಂಬ ಒಳ್ಳೊಳ್ಳೆ ಕಲರ್ಸ್ ಇರುತ್ತೆ. ಇದು ಬೇಬಿ ಪಿಂಕಲ್ಲೇ ಎಷ್ಟೊಂದು ಕಲರ್ ಇರುತ್ತೆ. ಇದು ಲೈಟ್ ಪಿಂಕು, ಈ ಕಡೆ ಇರೋದು ಡಾರ್ಕ್ ಪಿಂಕು. ಇದು ಒಂದು ರೀತಿ ಕ್ಯಾಕ್ಟಸ್ಸು. ಇದು ತುಂಬ ಕಲರ್ಸ್ ಇರುತ್ತೆ. ನಮ್ಮ ಮನೇಲಿ 2 ಕಲರ್ ಇದೆ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಯಾವಾಗಲೂ ಹೂವು ಇರುತ್ತೆ ಇದರಲ್ಲೂ. ಇವೆಲ್ಲ ಕಲಂಚೋ ಬೇರೆ ಬೇರೆ ಕಲರು. ಹಿಂದಿನ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿ ನೀರು ಸೊನ್ನೆ ಗಿಡ ಇದೆ ಅಂತ ಹಾಕಿದ್ದೆ. ಯಾರಾದರೂ ಆ ವಿಡಿಯೋಸನ್ನು ನೋಡಿಲ್ಲ ಅಂದರೆ ನೋಡಿ. ಇನ್ನೂ 2 ಜಾತಿ ಗಿಡ ಇದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಎಲ್ಲವನ್ನು ಒಂದೇ ಸಲ ಹಾಕಲಿಕ್ಕೆ ವಿಡಿಯೋಸು ತುಂಬ ಲಾಂಗ್ ಆಗುತ್ತೆ ಅಂತ ಹಾಕಿಲ್ಲ. ಒಳ್ಳೊಳ್ಳೆ ಗಾರ್ಡನ್ ವಿಡಿಯೋಸನ್ನು ನೋಡಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್, ಶೇರ್ ಹಾಗೂ ಲೈಕ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.